ಕೇವಲ ಒಂದೇ ಒಂದು ಎಲೆ, ಒಂದೇ ಒಂದು ನಿಮಿಷ ಇದನ್ನು ಒಂದು ವಸ್ತು ಜೊತೆ ಮಿಕ್ಸ್ ಮಾಡಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋದು ಸಾಕು. ಒಂದೇ ಒಂದು ನಿಮಿಷ, ಒಂದೇ ಒಂದು ಎಲೆ ಇದ್ದರೆ ಸಾಕು. ನಿಮ್ಮ 100 ಬಿಳಿ ಕೂದಲು ಕಪ್ಪುಗಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಏನು ಹೇಮ ಇಷ್ಟು ಚಾಲೆಂಜ್ ಮಾಡಿ ಹೇಳ್ತಿದ್ಯಾ ಅಂತ. ಎಸ್, ಈ ಎಲೆಯಿಂದ ಮಾಡಿರೋಂಥ ಅದ್ಭುತವಾದ ಹೇರ್ ಡೈ ಪೌಡರ್. ಒಂದೇ ಒಂದು ನಿಮಿಷ ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋದು ಸಾಕು. ನಾನು 10 ನಿಮಿಷ ಇರಿ, 1 ಅವರ್ ಇರಿ ಅಂತ ಹೇಳೋದೇ ಇಲ್ಲ. ಜಾದು ಮಾಡುತ್ತೆ. ನಿಮಗೆ ಇದು ಕೂದಲು ಕಪ್ಪು ಮಾಡೋದಲ್ಲ, ಕೂದಲು ದಟ್ಟವಾಗಿ ಬೆಳೆಯುತ್ತೆ. ಇನ್ನು ಯಾವತ್ತೂ ನಿಮಗೆ ಬಿಳಿ ಕೂದಲು ಬರಲ್ಲ. ಬುಡದಿಂದ ನಿಮ್ಮ ಕೂದಲುಗಳನ್ನ ಕಪ್ಪಗೆ ಮಾಡ್ತಾ ಹೋಗುತ್ತೆ. ನಾನು ಬರೀ ಕೂದಲು ಕಪ್ಪಗಾಗತ್ತೆ ಅಂತೆಲ್ಲ, ನಿಮ್ಮ ಬುಡನೇ ಕಪ್ಪಗೆ ಮಾಡೋ ಶಕ್ತಿ ಇದೆ ಇದಕ್ಕೆ. ಇನ್ನು ಯಾವತ್ತೂ ನಿಮಗೆ ಬಿಳಿ ಕೂದಲು ಬರಬಾರ್ದು. ಕೇವಲ ಒಂದೇ ಒಂದು ನಿಮಿಷ, ಒಂದೇ ಒಂದು ಎಲೆ ಇದ್ದರೆ ಜಾದು ಮಾಡೋದು ಖಂಡಿತ ಅಂತ ಹೇಳ್ತಾ, ವೆಲ್ಕಮ್ ಟು ಹೇಮನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಾನು ಇದನ್ನೇ ರೀಸೆಂಟಾಗಿ ಅಪ್ಲೈ ಮಾಡ್ತಿರೋದು. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಕೊಟ್ಟು ಕಳಿಸಿರೋದು ಇದೇ ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಏನು ಮಾಡಬೇಕಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ. ಒಂದೇ ಒಂದು ಎಲೆ, ಒಂದೇ ಒಂದು ನಿಮಿಷ ಇದ್ದರೆ ನಿಮ್ಮ 100 ಬಿಳಿ ಕೂದಲು ಕಪ್ಪಗಾಗತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ರೀಸೆಂಟಾಗಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ ಕೇಳಿದರು. ಅವರು ಪಂಜಾಬಲ್ಲಿರೋದು, ಓಕೆನಾ, ಚಂಡೀಗಢಲ್ಲಿರೋದು. ಗ್ರೀಷ್ಮಾ ಅಂತ ಅವ್ರ ಹೆಸರು. ಹೇಮಾ, ನಿಮ್ಮ ಟಚಪ್ ಡೈ ಜೊತೆ ನನಗೆ ಅದು ಟಚಪ್ ಆಗೂ ಇರಬೇಕು, ಪ್ಲಸ್ ಅದು ನನಗೆ ಹೇರ್ ಪ್ಯಾಕ್ ಆಗೂ ಇರಬೇಕು ಅಂತ ಕೇಳಿದ್ರು. ಸೊ ಅವ್ರಿಗೋಸ್ಕರ, ಅವ್ರಿಗೆ ಸ್ವಲ್ಪ ಹೇರ್ ಫಾಲ್ ಇದೆ, ಸ್ವಲ್ಪ ಡ್ಯಾಂಡ್ರಫ್ ಇದೆ ಅಂದ್ಬಿಟ್ಟು ಅವ್ರಿಗೆ ಸ್ಪೆಷಲಾಗಿ ಒಂದು ಹೇರ್ ಡೈನ ರೆಡಿ ಮಾಡ್ತಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೇವಲ ಒಂದೇ ಒಂದು ಎಲೆ, ಒಂದೇ ಒಂದು ನಿಮಿಷದಲ್ಲಿ ಜಾದು ಮಾಡುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾ, ಇಲ್ಲಿ ಒಂದು ಕೈ ಮುಷ್ಟಿಯಷ್ಟು, ಒಂದು ಏನಂತೀವಿ, ಒಂದು ಮೆಜರ್ಮೆಂಟಲ್ಲಿ, ಈಗ ಸದ್ಯಕ್ಕೆ ಕೈ ಮುಷ್ಟಿ ಅಂತ ಹೇಳ್ತೀನಿ, ಕರ್ಬೇವಿನ ಸೊಪ್ಪನ್ನ ತೊಳೆದು ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸ್ಬೇಕು. ಮತ್ತು ಈರುಳ್ಳಿ ಹೂವು ಮತ್ತು ಇದು ಹಾಕಿದ್ದೀನಿ, ಕಪ್ಪು ಎಳ್ಳು, ಆಯಿತಾ. ಮತ್ತು ಬ್ರಾಹ್ಮಿ ಹಾಕಿದ್ದೀನಿ, ಭೃಂಗರಾಜ ಹಾಕಿದ್ದೀನಿ. ನೋಡಿ, ಬ್ರಾಹ್ಮಿ ಅದು ಆ್ಯಕ್ಚುಲಿ ನಾನು ಬಿಸಿಲಲ್ಲಿ ಒಣಗಿಸೋದು ನಿಮ್ಮ ಜೊತೆ ಶೇರ್ ಮಾಡಬೇಕಾಯಿತು. ಚೆನ್ನಾಗಿ 2 ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ ಬ್ರಾಹ್ಮಿ ಎಲೆ ಮತ್ತು ಭೃಂಗರಾಜನ. ಕಲೋಂಜಿ, ಕಪ್ಪು ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು, ಹೇಳ್ತಾ ಹೋಗ್ತೀನಿ ಬೆನಿಫಿಟ್ಸು. ಮತ್ತು ಮೆಂತ್ಯ, ಇಷ್ಟನ್ನು ಚೆನ್ನಾಗಿ ನಾನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಮೆಂತ್ಯನೂ ಸಹ ಯಾಕೆ ಅಂದರೆ ನಮಗೆ ವಿಟಮಿನ್ ಡಿ ಅವಶ್ಯಕತೆ ಇದೆ ಕೂದಲಿಗೆ. ಮೇನು ಕಪ್ಪುಗೆ ಆಗಬೇಕು ಅಂದರೆ ಇದಿಷ್ಟು ಫಸ್ಟ್ ಪ್ರೊಸೀಜರ್. ಮತ್ತು ನಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಂದು ನಲ್ಲಿಕಾಯಿನ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ, ಓಕೆನಾ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಕೂದಲನ್ನು ಕಪ್ಪು ಮಾಡೋದಲ್ಲದೆ ದಟ್ಟವಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ, ಡ್ಯಾಂಡ್ರಫ್ ತೆಗೆಯುತ್ತೆ. ಕಪ್ಪು ಜೀರಿಗೆ ಮತ್ತು ಕಪ್ಪು ಎಳ್ಳು ಬಂದ್ಬಿಟ್ಟು ನಮ್ಮ ತಲೆಯಲ್ಲಿ ಗ್ರೇ ಹೇರ್ಸ್ನ ತಡೆಯೋದು ಸ್ಟಾಪ್ ಮಾಡುತ್ತೆ. ಬ್ರಾಹ್ಮಿ, ಭೃಂಗರಾಜ ನಾ ಹೇಳೋದೇ ಬೇಕಿಲ್ಲ. ಆಮ್ಲ ಅಂತೂ ವಿಟಮಿನ್ ಸಿ ಮತ್ತು ಐರನ್ ಬಾಣಲಿ ಜೊತೆ ಸೇರಿದ್ರೆ ಸೂಪರಾಗಿ ಕೂದಲು ಕಪ್ಪಗಾಗುತ್ತೆ. ಮಾಯಿಶ್ಚರೈಸರ್ ಕೊಟ್ಟು ಕೂದಲನ್ನು ದಟ್ಟವಾಗಿ ಉದ್ದವಾಗಿ ಮಾಡೋದು ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ. ಕಬ್ಬಿಣದ ಬಾಣಲಿನೇ ತೊಗೋಬೇಕು. ಅದಕ್ಕೆ ಮುಂಚೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರಬೇಕು. ಬ್ರಾಹ್ಮಿ, ಭೃಂಗರಾಜ ಏನಂತೀವಿ, ಕಪ್ಪಗಾಗೋಗಿರ್ಬೇಕು ಅದು ಎಲೆಗಳು. ಚೆನ್ನಾಗಿ ಸಿಹಿಯಂಗಿದನ್ನು ಚೆನ್ನಾಗಿ ಹುರ್ಕೋಬೇಕು. ಸೊ ಯೂಶಲಿ ಹೇರ್ ಡೈ ಎಲ್ಲ ಮಾಡಬೇಕಾದ್ರೆ ಮತ್ತು ಇದು ಮಾಡಬೇಕಾದ್ರೆ ಅವ್ರು ಕೇಳ್ತೀನಿ, ನಿಮ್ಗೆ ಹೇರ್ ಫಾಲ್ ಇದೆಯಾ, ನಿಮ್ಗೇನು ಪ್ರಾಬ್ಲಮ್ ಇದೆ, ಯಾಕೆ ಕೂದಲು ಉದುರಿಸಿದೆ ಕೇಳಿ ಅವ್ರು ತಕ್ಕನಂಗೆ ಮಾಡೋ ಹೇರ್ ಡೈ ಆಗಿರ್ಬೋದು, ಮೆಹಂದಿ ಪೌಡ್ರ್ ಮಿಕ್ಸ್ಚರ್ ಆಗಿರ್ಬೋದು. ಸೊ ಎಲ್ಲರಿಗೂ ಒಂದೇ ಥರ ಪ್ರಾಡಕ್ಟ್ಸ್ ಕಳಿಸಲ್ಲ ನಾವು, ಓಕೆ. ಎಸ್ಪೆಷಲಿ ನಾನು ಕಳಿಸಲ್ಲ, ನಾನು ಪ್ರತಿಯೊಂದು ಕೇಳ್ತೀನಿ ಅವನ್ನ. ಈಗ ಫಸ್ಟ್ ಏನು, ಕರ್ಬೇವಿನ ಸೊಪ್ಪನ್ನ ಸಿಹಿಯಂಗೆ ಹುರಿದಿಟ್ಕೊಂಡೆ ಐರನ್ ಬಾಣಲಿಲಿ. ಈಗ ಬ್ರಾಹ್ಮಿ, ಭೃಂಗರಾಜ, ಎಳ್ಳು ಮತ್ತು ಕಲೋಂಜಿ ಸೀಡ್ಸು, ಈರುಳ್ಳಿ ಬೀಜ ಅಂತ ಹೇಳ್ತೀವಿ, ಆಯಿತಾ, ಅದು ಮೆಂತ್ಯ ಎಲ್ಲ ಚೆನ್ನಾಗಿ ಸಿಹಿಯಂಗೆ ಹುರ್ಕೋಬೇಕು. ವಿಟಮಿನ್ ಡಿ ಇದ್ದರೆ ಮಾತ್ರ ಫ್ರೆಂಡ್ಸ್ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯೋದು. ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್. ಹಿಂದಿನ ಕಾಲದಲ್ಲೆಲ್ಲ ತಲೆಗೆ ಸ್ನಾನ ಮಾಡಿಬಿಟ್ಟು ಯಾರೂ ಬ್ಲೋ ಡ್ರೈ ಹಾಕೋತಿರಲಿಲ್ಲ ಕೂದಲಿಗೆ. ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡು ತಲೆ ಒಣಗಿಸ್ಕೊಳ್ಳೋರು ಅಲ್ವಾ, ಕಾಟನ್ ಸೀರೆ ಸಹಾಯದಿಂದ. ಇವಾಗ ಸಿಂಥೆಟಿಕ್ಕು ಆ ಟವಲ್ ಈ ಟವಲ್ ತೊಗೊಂಡು, ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಹೇರ್ ಫಾಲ್ ಆಗೋದಕ್ಕೆ ಅಲ್ವಾ. ಸೊ ಇದೆಲ್ಲ ಚಿಕ್ಕ ಹಿಂದಿನ ಕಾಲದಲ್ಲೆಲ್ಲಿ ನಿಮಗೆ ಪ್ಲಾಸ್ಟಿಕ್ ಬಾಚಣಿಗೆ ಇತ್ತು, ನಾನು ಕಂಡಂಗೆ ಇರಲಿಲ್ಲ ಅಲ್ವಾ. ಒಂದು ತಲೆಯಲ್ಲಿ ಏನು ತೆಗೆಯೋದಾಗಿರ್ಬೋದು, ಸೀರೆ ತೆಗೆಯೋದಾಗಿರ್ಬೋದು, ತಲೆ ಬಾಚೋದು ಪ್ರತಿಯೊಂದು ವುಡನ್ ಕೋಮ್, ಮರದ ಬಾಚಣಿಗೆ ಇತ್ತು. ದಯವಿಟ್ಟು ಕಮ್ ಟು ಯುವರ್ ರೂಟ್ಸ್ ಅಂತಲೇ ಹೇಳ್ತೀನಿ. ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಇದನ್ನು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ಇಷ್ಟಕ್ಕಾಗುತ್ತಾ, ಖಂಡಿತ ಆಗಲ್ಲ, ಇಷ್ಟಕ್ಕೆ ಡೈ ಆಗಲ್ಲ. ಇನ್ನೊಂದು ಇದೆ ಇರಿ ರಾಮಬಾಣ, ಅದನ್ನೇ ಹೇಳ್ತೀನಿ. ಇವಾಗ ಇದನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಅರ್ಧಂಬರ್ಧ ಗ್ರೈಂಡ್ ಮಾಡ್ಕೊತೀನಿ. ಫೈನ್, ಇದನ್ನು ಪಕ್ಕಕ್ಕೆ ಇಟ್ಕೊತೀನಿ, ಮಿಕ್ಸಿಗೆ ಹಾಕ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲೊಂದು 2 ಚಮಚದಷ್ಟು ಟೀ ಪೌಡ್ರ್ ಹಾಕ್ಕೊತಾಯಿದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ಟೀ ಪೌಡ್ರ್, ಆಯಿತಾ. ನಾನಿಲ್ಲಿ ಹರ್ಬಲ್ ಟೀ ತೊಗೊಂಡಿದ್ದೀನಿ. ಹರ್ಬಲ್ ಟೀಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಇರುತ್ತೆ,
ಮೆಂತ್ಯನ ಕೂದಲಿಗೆ ಹಾಕ್ಕೊಂಡ್ರೆ ಏನು ಮ್ಯಾಜಿಕ್ ಅಂತ ನಿಮಗೆ ಗೊತ್ತು. ಇದು ಅರ್ಧಂಬರ್ಧ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದು ಇದನ್ನು ಹಾಕೋತೀನಿ. ನೋಡಿ, ಯಾರೇ ಪ್ರಾಡಕ್ಟ್ನ ಮಾಡಬೇಕಾದ್ರೆ ಇಷ್ಟು ಕ್ಲೀನಾಗಿ ಒಬ್ರೊಬ್ರದ್ದು ಕೇಳಿ ಮಾಡಿದ್ದು ನನಗೆಲ್ಲೂ ನೋಡಿಲ್ಲ ನಾನು. ಬಟ್ ನನ್ನ ಏನಂತೀವಿ ರೂಲ್ಸ್ ಆ ಥರ ಒಬ್ರೊಬ್ರದ್ದು. ನಾನು ಹಚ್ಕೊಳ್ಳೋ ಡೈ ನಿಮ್ಗೆ ಕೊಡೋಕ್ಕಾಗಲ್ಲ. ನನ್ನದೇ ಹೇರ್ ಫಾಲ್ ಬೇರೆ ಇರುತ್ತೆ, ನನ್ನ ಕೂದಲು ಟೆಕ್ಸ್ಚರೇ ಬೇರೆ ಇರುತ್ತೆ ಅಲ್ವಾ. ಸೊ ಡಿಪೆಂಡ್ಸ್ ಆನ್ ದ ಹೇರ್. ನೆಕ್ಸ್ಟು ಮತ್ತು ಇದನ್ನು ನೈಸಾಗಿ ಶ್ರೀಗಂಧ ಥರ ಪುಡಿ ಮಾಡಿ ಒಂದು ಡಬ್ಬಕ್ಕೆ ಇಟ್ಕೊಳ್ಳೋದು, ಆಯಿತಾ. ನಾವು ಎಣ್ಣೆ ಶಾಂಪು ಕೊಡಬೇಕಾದ್ರೂ ಕೇಳ್ತೀವಿ, ನಿಮಗೆ ಸೈನಸ್ ಇದೆಯಾ, ಸೈನಸ್ ಇಲ್ವಾ, ಅದೆಲ್ಲ ಕೇಳೇ ಎಣ್ಣೆ ಶಾಂಪು ಕೊಡೋದು. ಸುಮ್ಮನೆ ಇವ್ರು ಕೇಳಿದ್ರು ನಾನು ಕೊಟ್ಬಿಟ್ಟೆ ಆ ಥರ ಸೀನೇ ಇಲ್ಲ ಇಲ್ಲಿ ಈ ಹೇಮಾ ನಾಗರಾಜ್ ಯೂಟ್ಯೂಬ್ ಚಾನಲಲ್ಲಿ. ಪ್ರತಿಯೊಂದು ವಿಚಾರಿಸಿ ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡಿಕೊಂಡು ಕೊಡೋಂಥ ಪ್ರಾಡಕ್ಟ್ಸ್ ಇದು, ಆಯಿತಾ. ಯಾವುದನ್ನು ದಿಢೀರಾಗಿ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ಒಂದೊಬ್ಬರು ಸಬ್ಸ್ಕ್ರೈಬರ್ ನಾನು ಕಾಲ್ ಮಾಡಿದಾಗೂ ನಾನು ಕೇಳ್ತೀನಿ, ಇದಿದೆಯಾ, ಎಸ್, ನಿಮ್ಗೆ ಈ ಥರ ರೆಡಿ ಮಾಡಿಕೊಡ್ತೀನಿ, ಓಕೆನಾ ಮ್ಯಾಮ್. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಏನು ಹಾಕ್ತೀನಿ, ಯಾಕೆ ಹಾಕ್ತೀನಿ, ಎಷ್ಟು ಹಾಕ್ತೀನಿ, ನೀವು ಹೆಂಗೆ ಯೂಸ್ ಮಾಡಬೇಕು. ಓಕೆ, ಡೈ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನೋಡೋದಿಲ್ಲ, ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ದೆ, ಯಾವ ರೀತಿ ಮಾಡಬೇಕು, ಯಾವ್ದು ಬಾಣಲೆ ಉಪಯೋಗಿಸ್ಬೇಕು, ಯಾವ್ದು ಐಟಮ್ಸ್ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು, ಹಾಕೋಕ್ಕೆ ಮುಂಚೆ ಬಾಣಲೆ ಒಳಗೆ ಏನು ಮಾಡಬೇಕು ಅಲ್ವಾ. ಇಷ್ಟು ವಿಷಯಗಳು ಹೇಳಿಬಿಟ್ಟು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸು ತೊಗೊಂಡಿರೋ ಹೇರ್ ಡೈ. ಇದನ್ನು ಕಲಸಿ, ಇದನ್ನು ಎರಡು ರೀತಿ, ಇದನ್ನು ಕಲಿಸ್ಬಿಟ್ಟು ಇಮಿಡಿಯೇಟಾಗಿ ನಿಮ್ಮ ಕೂದಲಿಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿಕೊಡಿ. ಬುಡದ ಸಮೇತ ಕೂದಲು ಕಪ್ಪಗಾಗುತ್ತೆ, ಜೊತೆಗೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಕಪ್ಪಾಗುತ್ತೆ, ಹೇರ್ ಫಾಲ್ ಆಗೋಲ್ಲ. ನ್ಯಾಚುರಲ್ ಡೈ ಇದು, ಆಯಿತಾ. ಕರ್ಬೇವಿನ ಸೊಪ್ಪಲ್ಲಿ ನಮಗೆ ನ್ಯಾಚುರಲಾಗಿ ಕೂದಲನ್ನ ಕಪ್ ಮಾಡೋ ಎಂಜೈಮ್ ಇದೆ. ಕಲೋಂಜಿ ಕೇಳಲೇಬೇಡಿ, ಕೂದಲನ್ನು ಕಪ್ ಮಾಡೋದ್ರಲ್ಲಿ ಎತ್ತಿದ ಕೈ. ಆಮ್ಲ ಹಾಕಿದ್ದೀನಿ, ಬರೀ ಕೂದಲು ಕಪ್ಪಗಾದರೆ ಸಾಕ. ಕೂದಲು ಗಟ್ಟಿಗಿರಬಾರ್ದಾ, ಉದ್ದಕ್ಕೆ ಬೆಳಿಬಾರ್ದಾ, ದಟ್ಟವಾಗಿರಬಾರ್ದಾ. ಸೊ ಇದಿಷ್ಟು ಜೊತೆಗೆ ರಾಮಬಾಣವಾಗಿ ಕೆಲಸ ಮಾಡ್ತಿರೋದು ಮೆಂತ್ಯ ಅಂದರೆ ಗುಡ್ ಮಾಯಿಶ್ಚರೈಸರ್, ಸ್ಟ್ರಾಂಗ್ ಮಾಡುತ್ತೆ ಕೂದಲನ್ನ ಅಲ್ವಾ. ಇದು ಎಲ್ಲದಕ್ಕೂ ರಾಮಬಾಣ ಯಾವ್ದು ಹೇಳಿ? 2 ವಿಷಯ. ನಾನೇನಂದೆ, ಸೂರ್ಯನ ಕಿರಣಗಳಲ್ಲಿ ಇಷ್ಟು ಟೈಮ್ ಇಡಬೇಕು, ಆ ಶಾಖ ಹೋಗಬೇಕು, ವಿಟಮಿನ್ ಡಿ ಹೋಗಬೇಕು. ನೋಡಿ, ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಕೂದಲಾಗಿರ್ಬೇಕು ಚೆನ್ನಾಗಿರಬೇಕು ಅಂದರೆ, ಹಿಂದಿನ ಕಾಲದಲ್ಲಿ ಯಾರಿಗೂ ಹೇರ್ ಫಾಲ್ ಇರ್ತಿಲ್ಲ ರೀ. ಹಂಡೆ ನೀರು ಹಾಕ್ಕೊಳ್ತಾಯಿದ್ರು. ಹಂಡೆ ನೀರು ಅಂದರೆ ಅದು ಹೀಟ್ ಅಲ್ಲ, ನ್ಯಾಚುರಲ್. ಇವಾಗ ನಾವು ಗೀಝರ್ ಆನ್ ಮಾಡ್ತೀವಿ, ಎಷ್ಟು ಜನ ನಂಬ್ತಿರೋಲ್ವೋ ಗೊತ್ತಿಲ್ಲ. ಗೀಝರ್ ಹೀಟು, ನಾವು ಊಟ ಮಾಡೋದು ಹೀಟು. ಹಳ್ಳೆಣ್ಣೆ ನೀರು ಯಾರೂ ಹಾಕ್ಕೊಳ್ಳಲ್ಲ, ತಿಂಗಳಿಗೊಂದ್ಸಲ ಹಾಕೋತಾಯಿದ್ರು ಮೊದಲು. ಈಗ ವಾರಕ್ಕೊಂದ್ಸಲನೂ ಇಲ್ಲ, 6 ತಿಂಗಳಿಗೊಂದ್ಸಲನೂ ಇಲ್ಲ, ತಿಂಗಳಿಗೊಂದ್ಸಲ ಮಾಡಿ. ನಿಮ್ಮ ಅಜ್ಜಿ ತಾತ, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಿರೋ, ಅವರ ರೂಟ್ಸ್, ಗೋ ಟು ದೇರ್ ರೂಟ್ಸ್ ಅಂತ ಹೇಳ್ತೀನಿ. ಹಳ್ಳೆಣ್ಣೆ ಸ್ನಾನ ಮಾಡೋದಾಗಲಿ, ಮುಖದಲ್ಲೆಲ್ಲ ಪಿಂಪಲ್ಸ್ ಬಂದುಬಿಟ್ಟಿದೆ, ನಾಲ್ಗೆಲೆಲ್ಲ ಪಿಂಪಲ್ಸ್ ಬಂದುಬಿಟ್ಟಿದೆ ಅಂತ ಅವಾಗೋಗಿ ಹಳ್ಳೆಣ್ಣೆ ಹಚ್ಕೋತೀವಿ ನೆತ್ತಿಗೆ ಅಲ್ವಾ. ಅದನ್ನು ಮಾಡಿಬಿಡಿ, ಮೇಕ್ ಇಟ್ ಎ ಹ್ಯಾಬಿಟ್ ಅಲ್ವಾ. ಸೊ ಸೀಸನಲ್ ಹಣ್ಣು ತಿನ್ನೋದಾಗಿರ್ಬೋದು ಅಲ್ವಾ, ಸೀಗೆಕಾಯಿ ಉಪಯೋಗಿಸೋದಾಗಿರ್ಬೋದು. ಈ ₹2 ₹1 ಶ್ಯಾಂಪೂಲಿ ಯಾವ ಕೆಮಿಕಲ್ ಇರುತ್ತೆ ನೀವು ಹೇಳಿ? ಒಂದಿಷ್ಟೇ ಹಾಕೊಂಡು ಉಜ್ಜಿಬಿಟ್ರೆ ಸಾಕು, ಎಣ್ಣೆ ಸಮೇತ ಕಿತ್ಕೊಂಡು ಹೊರಟೋಗುತ್ತೆ. ನೋಡಿ, ನಾನು ತಲೆಗೆ ಸ್ನಾನ ಮಾಡಿದ್ದೀನಿ ಇವತ್ತು, ಬಟ್ ನನ್ನ ತಲೆಯಲ್ಲಿ ಹಾಗೆ ಎಣ್ಣೆ ಇದೆ. ನಾನು ಉಜ್ಜಲ್ಲ ಜಾಸ್ತಿ, ಅಂದರೆ ಮಿನಿಮಮ್ ಆಫ್ ಸೀಗೆಕಾಯಿ ಹಾಕ್ತೀನಿ. ಸೊ ಎಲ್ಲ ಎಣ್ಣೆ ಎಲ್ಲ ತೆಗೆದುಬಿಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ, ಇರಬೇಕು. ಈಗ ಕೇರಳದವ್ರು ನೋಡಿದ್ದೀರಲ್ಲ, ಅವ್ರ ಕೂದಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ. ದ ಮೇನ್ ರೀಸನ್ ಇಸ್ ಮಾಯಿಶ್ಚರೈಸರ್ ಇರುತ್ತೆ ಅವ್ರ ಕೂದಲಲ್ಲಿ, ಅಷ್ಟೇ, ಇನ್ನೇನೂ ಇಲ್ಲ. ಓಕೆನಾ. ಈ ಅದ್ಭುತವಾದ ಇದು ಹೇಳಿದ್ದೀನಿ ಹೇರ್ ಡೈ. ಒಂದು ನೀರು ಕಲಿಸ್ಕೊಂಡು ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಬೇಕು. ಸೆಕೆಂಡ್ ಮೆಥಡ್ ಅಂದರೆ ಮೆಹಂದಿ ಅಪ್ಲೈ ಮಾಡೋದು. ಮೆಹಂದಿ ಹಾಕ್ಬಿಟ್ಟು, ಇದಕ್ಕೊಂದು ವೆಯ್ಟೇಜಲ್ಲಿ ಮೆಹಂದಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡೋದು. ಇದರಿಂದನೂ ಕೂದಲು ಕಪ್ಪಾಗುತ್ತೆ, ದಟ್ಟವಾಗುತ್ತೆ, ಉದ್ದವಾಗಿ ಬೆಳೆಯುತ್ತೆ. ಸೊ ಈ ಅದ್ಭುತವಾದ ಹೇರ್ ಡೈ ಪೌಡರ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ನ್ಯಾಚುರಲ್ ಹೇರ್ ಡೈ, ಆಯಿತಾ. ಇನ್ಸ್ಟೆಂಟ್ ಹೇರ್ ಡೈ ಅಂತ ನಾನು ಹೇಳಲ್ಲ, ನ್ಯಾಚುರಲ್ ಹೇರ್ ಡೈ, ಆಯಿತಾ. ಒಂದು ಹಾಫ್ ಆನ್ ಅವರ್ ಮೇಲೆ ಎಷ್ಟೊತ್ತು ಬೇಕಾದ್ರೂ ಇರಿ. ಓಕೆ. ಸೊ ಈ ಅದ್ಭುತವಾದ ಎಲೆಯಿಂದ ಮಾಡಿರೋದು ಅಂತ ಹೇಳ್ತಾ ಇರ್ತೀನಿ. ವೀಡಿಯೋ ಎಲ್ಲೇ ಮುಗಿಸ್ಲಾಗ ಇನ್ನೇನೋ ಡೌಟ್ಸು ಕ್ಯೂರಿಯಾಸಿಟಿ ಆಯ್ತು. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಇದೆ. ಸುಮಾರು ಜನ ವಾಟ್ಸಪ್ ನಂಬರ್ ಕೇಳ್ತೀರಾ, ಆರ್ಡರ್ಸ್ ಸ್ಟಾರ್ಟ್ ಆಗಿದೆ, ಪ್ಲೇಸ್ ಮಾಡ್ಬೋದು. ಸೋಪ್ಗಾಗಿರ್ಬೋದು, ಹೇರ್ ಡೈಗಾಗಿರ್ಬೋದು, ಓಕೆ, ಎಕ್ಸೆಟ್ರಾ ನಿಮಗೆಲ್ಲ ಗೊತ್ತಿದೆ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ. ಆರ್ಡರ್ಸ್ ಪ್ಲೇಸ್ ಮಾಡಿ. ಓಕೆ, ನೋಡಿ, ಈ ಅದ್ಭುತವಾದ ಹೇರ್ ಡೈನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ ಅಲ್ವಾ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ಹೋಗಲ್ಲ.